Hello everyone. Today let us learn about syllables. Syllable is a word or part of a word with one vowel sound. Syllable ಅಂತ ಹೇಳಿದ್ರೆ ಅಕ್ಷರ ಘಟಕ ಅಂತ ನಾವು ಹೇಳ್ತೇವೆ. ಅಕ್ಷರ ಘಟಕ ಅಂತ ಹೇಳಿದ್ರೆ ಒಂದು ಶಬ್ದದಲ್ಲಿನ ಭಾಗ ಆಗಿರುತ್ತೆ. ಆ ಭಾಗ ಒಂದು ಸ್ವರ ಅಕ್ಷರವನ್ನ ಹೊಂದಿರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೇವೆ, ಇಂಗ್ಲಿಷಲ್ಲಿ ಸಿಲೆಬಲ್ಸ್, ಕನ್ನಡದಲ್ಲಿ ಅಕ್ಷರ ಘಟಕ ಅಂತ ಹೇಳ್ತೇವೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಬನಾನಾ ಅನ್ನುವಂತಹ ಶಬ್ದ ಇದೆ. ಅದರಲ್ಲಿ ಬ ನ ನ ಅನ್ನುವಂತಹ 3 ವಾವೆಲ್ಸ್ಗಳು ಇದ್ದಾವೆ. ಈಚ್ ಪಾರ್ಟ್ ಅಲ್ಲಿ ಒಂದು ವಾವೆಲ್ ಸೌಂಡ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಈ ಶಬ್ದದಲ್ಲಿ 3 ಸಿಲೆಬಲ್ಸ್ ಇದೆ ಅಂತ ನಾವು ಹೇಳ್ಬೋದು. A syllable is a single unit of written or spoken word, an unbroken sound that must have a vowel sound. Syllable ಅಂತ ಹೇಳಿದ್ರೆ ಬರೆದಿರುವ ಅಥವಾ ಮಾತನಾಡುವ ಶಬ್ದದ ಒಂದು ಅವಿಭಜಿತ ಘಟಕ ಆಗಿರುತ್ತೆ, ಶಬ್ದ ಆಗಿರುತ್ತೆ, ಧ್ವನಿ ಆಗಿರುತ್ತೆ. ಅದರಲ್ಲಿ ಒಂದು ಸ್ವರ ಅಕ್ಷರ ಇರಲೇಬೇಕು. ಅದಕ್ಕೆ ನಾವೇನು ಹೇಳ್ತೇವೆ, ಸಿಲೆಬಲ್ ಅಂತ ನಾವು ಹೇಳ್ತೇವೆ. ಅದನ್ನೇ ಕನ್ನಡದಲ್ಲಿ ನೋಡೋಣ. ಅಕ್ಷರ ಘಟಕವು ಒಂದು ಪದದಲ್ಲಿರುವ ಧ್ವನಿಯ ಒಂದು ಘಟಕವಾಗಿದೆ. ಸಿಲೆಬಲ್ ಅಂದ್ರೇನೆ ಅಕ್ಷರ ಘಟಕ. ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಪದದಲ್ಲಿರುವ ಧ್ವನಿಯ ಒಂದು ಘಟಕ ಆಗಿದೆ, ಒಂದು ಭಾಗವಾಗಿದೆ. ಸಿಲೆಬಲ್ ಪದವನ್ನು ಉಚ್ಚರಿಸುವಾಗ ಉಂಟಾಗುವ ಒಂದು ಧ್ವನಿ ಘಟಕ. ಇದಕ್ಕೆ ನಾವೇನು ಹೇಳ್ತೇವೆ, ಸಿಲೆಬಲ್ ಅಂತ ನಾವು ಹೇಳ್ತೇವೆ. ಸೊ ಲೆಟ್ಸ್ ಹ್ಯಾವ್ ಸಮ್ ಎಕ್ಸಾಂಪಲ್ಸ್. ಕ್ಯಾಟ್, ಇಲ್ಲಿ ಒಂದು ಸಿಲೆಬಲ್ ಇದೆ. ನೋಡಿ, ಕನ್ನಡದಲ್ಲಿ ಆ ಕ್ಯಾಟ್ ಅನ್ನುವ ಇಂಗ್ಲಿಷ್ ಶಬ್ದದ ಉಚ್ಚಾರವನ್ನು ಬರೆದಿದ್ದೇವೆ. ಕ್ಯಾಟ್ ಅನ್ನೋದ್ರಲ್ಲಿ ಸೊ ಅಲ್ಲಿ ಆ ಅನ್ನುವಂತಹ ಒಂದು ಸ್ವರ ಇದೆ, ಟ ವ್ಯಂಜನ ಇದೆ, ಅಲ್ಲಿ ಯಾವುದೇ ರೀತಿಯ ಸ್ವರ ಇಲ್ಲ. ಹಾಗಾಗಿ ಒಂದು ಸಿಲೆಬಲ್ ಈ ಶಬ್ದದಲ್ಲಿ ಇದೆ. ಇನ್ನು ಟೀಚರ್, ಟೀಚರ್ ಅನ್ನುವ ಶಬ್ದ ನೋಡಿದಾಗ ಅಲ್ಲಿ ನೋಡಿ, ಟಿ ಅನ್ನುವಂತಹ ಶಬ್ದದಲ್ಲಿ ಇ ಅನ್ನುವಂತಹ ಸ್ವರ ಇದೆ. ಚರ್ ಅನ್ನುವಂತಹ ಭಾಗದಲ್ಲಿ ಚದಲ್ಲಿ ಅ ಅನ್ನುವಂತಹ ಸ್ವರ ಇದೆ. ಹಾಗಾಗಿ ಇಲ್ಲಿ 2 syllables. And the third example is beautiful. So here we have 3 syllables. First one is beau, who is there, and in the second is a t. Here we have e sound. Full we have u sound. So the word beautiful has 3 syllables. We go to the next slide. Okay, methods and ways to learn syllables. ಈ syllables ಅನ್ನ ಕಲಿಯೋದು ಹೇಗೆ, ಗುರುತಿಸೋದು ಹೇಗೆ, ಅದಕ್ಕೆ ಒಂದಿಷ್ಟು ಮೆಥಡ್ಗಳಿದ್ದಾವೆ, ವಿಧಾನಗಳಿದ್ದಾವೆ. ನಮಗೆ ಪ್ರಶ್ನೆಯನ್ನ ಕೇಳಬಹುದು, ಏನಂತ ಹೇಳಿ. ಸೊ ದಿಸ್ ಮೆಥಡ್ ಈಸ್ the method to identify or learn or teach syllables ಅಂತ ಹೇಳಿಬಿಟ್ಟು ಒಂದಿಷ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಜೊತೆ ಸೇರಿಸಿ ಅವರು MCQ ಅಲ್ಲಿ ಕೊಡಬಹುದು. Let us see the methods. The first one is clap method. Clap method means clap once for each syllable. ಯಾವುದೇ ಒಂದು ಶಬ್ದವನ್ನು ಹೇಳ್ತಾ ಇರುವಾಗ ಅಲ್ಲಿ ಏನು ಒಂದು ಸಿಲೆಬಲ್ ಇದೆಯೋ ಆ ಸಿಲೆಬಲ್, ಪ್ರತಿಯೊಂದು ಸಿಲೆಬಲ್ ಅನ್ನ ಹೇಳುವಾಗ ನಾವೇನ್ ಮಾಡಬೇಕು, ಒಂದ್ಸಾರಿ ಚಪ್ಪಾಳೆಯನ್ನ ತಟ್ಟಬೇಕು. ಈಗ ಟೇಬಲ್, ಟೇಬಲ್ 2 ಕ್ಲಾಪ್ಸ್ ನಾವು ಮಾಡಬೇಕು, 2 ಸಾರಿ ಕ್ಲಾಪ್ಸ್ ಮಾಡಬೇಕು. ಕಂಪ್ಯೂಟರ್, ಕಂಪ್ಯೂಟರ್, ಸೊ 3 ಸಾರಿ ನಾವು ಕ್ಲಾಪ್ಸ್ ಅನ್ನ ಮಾಡಿ ಆ ಸಿಲೆಬಲ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬಹುದು. ಸ್ಟೂಡೆಂಟ್ಸಿಗೂ ಕೂಡ ಅರ್ಥ ಆಗುವ ಹಾಗೆ ಹೇಳಿಕೊಡ್ಬೋದು ಈ ಮೆಥಡ್ ನ ಮೂಲಕ. ಎರಡನೇ ಮೆಥಡ್ ಏನು ಅಂತ ಹೇಳಿದ್ರೆ ಚಿನ್ ಡ್ರಾಪ್ ಮೆಥಡ್ ಅಂತ ನಾವು ಹೇಳ್ತೇವೆ. ಸೊ ಹೀಗೆ ನಮ್ಮ ಗದ್ದದ ಕೆಳಗೆ ಹೀಗೆ ನಾವು ಕೈಯನ್ನ ಹಿಡಿದು ಒಂದು ಪುಟ್ ಯುವರ್ ಹ್ಯಾಂಡ್ ಅಂಡರ್ ಯುವರ್ ಚಿನ್, ಗದ್ದದ ಕೆಳಗೆ ಇಡಿ. ಈಚ್ ಟೈಮ್ ಯುವರ್ ಚಿನ್ ಡ್ರಾಪ್ಸ್ ವೈಲ್ ಸೇಯಿಂಗ್ ಅ ವರ್ಡ್, 1 syllable. ಸೊ ಶಬ್ದವನ್ನ ಉಚ್ಚರಿಸುವಾಗ ಆ ಶಬ್ದದ ಯಾವ್ಯಾವ ಭಾಗದಲ್ಲಿ ಆ ನಿಮ್ಮ ಗದ್ದ ನಿಮ್ಮ ಕೈಗೆ ತಾಗುತ್ತೋ, ಎಷ್ಟು ಸಾರಿ ತಾಗುತ್ತೋ ಅಷ್ಟು ಸಿಲೆಬಲ್ಸ್ ಅದರಲ್ಲಿ ಇದೆ ಅಂತ ಅರ್ಥ. 1 ಸಾರಿ ತಾಗಿದ್ರೆ 1 ಸಿಲೆಬಲ್ ಇದೆ. ಸೊ 2 ಸಾರಿ ನಿಮಗೆ ಟಚ್ ಆದ್ರೆ 2 ಸಿಲೆಬಲ್ಸ್ ಇದೆ ಅಂತಾನೆ ಅರ್ಥ. ಸೊ ಎಕ್ಸಾಂಪಲ್ಸ್ ನೋಡೋಣ.
ಟೀಚರ್, ಟೀಚರ್, ಟೀಚರ್. ಸೊ 2 ಸಾರಿ ಏನಾಗುತ್ತೆ, ಅದು ನಮ್ಮ ಗದ್ದ ನಮ್ಮ ಕೈಗೆ ಟಚ್ ಆಗುತ್ತೆ. ಅಂದ್ರೆ ದೇರ್ ಆರ್ 2 syllables ಅಂತ. ಓಕೆ, then we go to the next method, vowel sound method. So listen for the vowel sounds in a word. Each syllable normally contains one vowel sound. ಅಂದ್ರೆ ಆ ಶಬ್ದವನ್ನ ನಾವು ಸರಿಯಾಗಿ ಆಲಿಸಿದಾಗ ಅದರಲ್ಲಿ ಎಷ್ಟು ವಾವೆಲ್ಸ್ ಇದಾವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್, ಬನಾನಾ, ಬನಾನಾ, ಬನಾನಾ. ಅಲ್ಲಿ 3 ಸಿಲೆಬಲ್ಸ್ ಇರೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮೆಥಡ್, ಕೌಂಟ್ ದ ಬೀಟ್ಸ್. ಸೇ ದ ವರ್ಡ್ ಸ್ಲೋಲಿ ಅಂಡ್ ಕೌಂಟ್ ದ ಬೀಟ್ಸ್. ಎಕ್ಸಾಂಪಲ್, ಎಲಿಫೆಂಟ್, ಎಲಿಫೆಂಟ್. ಅಂದ್ರೆ ಆ ಶಬ್ದ ಹೇಳುವಾಗ ಏನು ಬೀಟ್ಸ್ ಬರುತ್ತೆ, ಸೊ ಅದ್ರ ಮೂಲಕವೂ ಕೂಡ ನಾ ಏನ್ ಮಾಡ್ಬೋದು, ಈಗ ಎಲಿಫೆಂಟ್ ಅಂದಾಗ ಅಲ್ಲಿ 3 ಬೀಟ್ಸ್ ನಮಗೆ ಸಿಗುತ್ತೆ. then we can say that there are 3 syllables in the word elephant. Okay, the next one, tap method. Tap the desk once for every syllable. While pronouncing a word, you have to tap the desk for every syllable. ಯಾವುದೇ ಒಂದು ಶಬ್ದ ಹೇಳುವಾಗ ಅದರಲ್ಲಿ ಒಂದು ಸಿಲೆಬಲ್ ಇದ್ರೆ ಒಂದು ಸಾರಿ ಟ್ಯಾಪ್ ಮಾಡಬೇಕು, ಅಥವಾ ಆ ಶಬ್ದದಲ್ಲಿ 2 ಸಿಲೆಬಲ್ ಇದ್ರೆ 2 ಸಾರಿ ನೀವು ಡೆಸ್ಕ್ ಅನ್ನ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ 3 ಸಿಲೆಬಲ್ಸ್ ಇದ್ರೆ 3 ಸಾರಿ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ನೋಡಿ, ಬ್ಯೂಟಿಫುಲ್, ಬ್ಯೂಟಿಫುಲ್, 3 ಟ್ಯಾಪ್ಸ್, 3 ಸಾರಿ ನಾವು ಆ ಡೆಸ್ಕ್ ಅನ್ನ ತಟ್ಟಬೇಕಾಗುತ್ತೆ. ದಿಸ್ ಈಸ್ ಟ್ಯಾಪ್ ಮೆಥಡ್. And divide and read. Divide and read means break longer words into smaller parts. Example ನೋಡೋಣ. ಈಗ ಎಜುಕೇಶನ್ ಅನ್ನುವಂತಹ ಶಬ್ದ ಇದೆ. ಇದರಲ್ಲಿ ಎಜು ಅಂದ್ರೆ ಸೊ ಅದನ್ನ ನಾವು ಸಪರೇಟ್ ಯೂನಿಟ್ ಮಾಡಿದಾಗ ಇ ಡಿ ಒಂದು ಭಾಗ ಆಗುತ್ತೆ. ಅಲ್ಲಿ ಇ ಅನ್ನುವಂತಹ ಎ ಅನ್ನುವಂತಹ ಸ್ವರ ಇದೆ. ಸೊ ನೆಕ್ಸ್ಟ್ ಉ ಅನ್ನುವಂತಹ ಸ್ವರ ಇದೆ. ಕೆ, ಕೆ ಅಂದಾಗ ಅಲ್ಲಿ ಎ ಅನ್ನುವ ಸ್ವರ ಇದೆ. ಶನ್, ಶನ್ ಅಂದಾಗ ಅಲ್ಲಿ ಅ ಅನ್ನುವಂತಹ ಸ್ವರ ಇದೆ. ಸೊ ಹೀಗೆ ಒಂದು ಶಬ್ದವನ್ನ ವಾವೆಲ್ಗಳ ಅನುಸಾರವಾಗಿ ಉಚ್ಚಾರದ ಒಂದು ಘಟಕಗಳಾಗಿ ಸೆಪರೇಟ್ ಮಾಡಿಯೂ ಕೂಡ ನಾವೇನ್ ಮಾಡ್ಬೋದು, ಸಿಲೆಬಲ್ಸ್ ಎಷ್ಟಿದಾವೆ ಅನ್ನೋದನ್ನ ಗುರುತಿಸಬಹುದು. ಯೂಸ್ ವರ್ಡ್ ಕಾರ್ಡ್ಸ್ ಆರ್ ಗೇಮ್ಸ್ ಅಂತ ಇದೆ. ಸೊ ಒಂದಿಷ್ಟು ಕಾರ್ಡ್ಸ್ ಅನ್ನ ಬಳಸಿ ಅದರ ಮೇಲೆ ಶಬ್ದಗಳನ್ನ ಬರೆದಿರೋದನ್ನ ಡಿಸ್ಪ್ಲೇ ಮಾಡಿ ನಾವೇನ್ ಮಾಡ್ಬೋದು, ಮಕ್ಕಳಿಗೆ ಕೇಳ್ಬೋದು. ಅಥವಾ ಗ್ರೂಪ್ ಅನ್ನ ಮಾಡಲಿಕ್ಕೆ ನಾವು ಹೇಳ್ಬೋದು. ಒಂದಿಷ್ಟು ಶಬ್ದಗಳನ್ನ ಕೊಟ್ಬಿಟ್ಟು ಸೊ ಅದರಲ್ಲಿ 1 ವರ್ಡ್ ಸಿಲೆಬಲ್ಸ್ ಯಾವಿದಾವೆ ಅವುಗಳನ್ನ ಗುರುತಿಸಿರುವಂತ ವಿದ್ಯಾರ್ಥಿಗಳು ಒಂದ್ ಕಡೆ ಆಗಿ, 2 ಸಿಲೆಬಲ್ಸ್ ಇರುವಂತ ಗುರುತಿಸಿರುವಂತ ವಿದ್ಯಾರ್ಥಿಗಳು ಒಂದ್ ಕಡೆ ಹೋಗಿ, ಆಮೇಲೆ 3 ಸಿಲೆಬಲ್ಸ್ ಇರುವಂತಹ ಶಬ್ದವನ್ನು ಗುರುತಿಸುವ ವಿದ್ಯಾರ್ಥಿಗಳು ಒಂದು ಗುಂಪನ್ನ ಸೇರಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ನಾವು ವಿದ್ಯಾರ್ಥಿಗಳಿಗೆ ಸಿಲೆಬಲ್ಸ್ ಅನ್ನ ಕಲಿಸಿ ಕೊಡ್ಬೋದು. ನಾವು ಕೂಡ ಈ ಒಂದು ಮೆಥಡ್ ಮೂಲಕ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಬಹುದು. ಇನ್ನು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಟೈಪ್ಸ್ ಆಫ್ ಸಿಲೆಬಲ್ಸ್ ಅಂದಾಗ ಮೊದಲನೇದು ಮೊನೋಸಿಲೆಬಿಕ್. ಮೊನೋಸಿಲೆಬಿಕ್ ಮೀನ್ಸ್ ಎ ವರ್ಡ್ ಹ್ಯಾವಿಂಗ್ 1 syllable. ಒಂದು ಸಿಲೆಬಲ್ ಇರುವಂತಹ ಶಬ್ದಕ್ಕೆ ನಾವೇನ್ ಹೇಳ್ತೇವೆ, ಮೊನೋಸಿಲೆಬಿಕ್ ಅಂತ ಹೇಳ್ತೇವೆ. ಆಕ್ಟ್, ಕ್ಯಾಟ್, ಬುಕ್, ಸ್ಕೂಲ್, ಬೇಸ್, ವೈಲ್, ಆಪ್ಟ್, ಕಾಸ್, ಸ್ಲೀವ್, ರೈಟ್, ಮೌನ್, ಸಿ, ಬಟ್, ಎಟ್, ಆಲ್, ಪ್ಲಾನ್, ರೋಡ್, ಬರ್ಡ್, ಟ್ರೂ, ರೀಚ್. ಸೊ ಈ ಶಬ್ದಗಳು ಒಂದು ಸಿಲೆಬಲ್ ಅನ್ನು ಹೊಂದಿರುವಂತಹ ಪದಗಳು ಆಗಿದ್ದಾವೆ. ಇನ್ನು ಎರಡನೇದು ಡೈಸಿಲೆಬಿಕ್, ಅದು ಡೈಸಿಲಾನಿಕ್ ಅಂತ ಆಗಿದೆ. ಡೈಸಿಲೆಬಿಕ್ ಅಂತ ಹೇಳಿದ್ರೆ ವರ್ಡ್ ಹ್ಯಾವಿಂಗ್ 2 syllables, 2 ಸಿಲೆಬಲ್ಸ್ ಅನ್ನ ಹೊಂದಿರುವಂತಹ ಶಬ್ದಗಳು ಆಗಿದ್ದಾವೆ. ಎಕ್ಸಾಂಪಲ್ಸ್: ಕವರ್ಡ್, ಸೆನ್ಸ್, ವ್ಯಾಲಿಯಂಟ್, ಮಾರಲ್, ಡಿಬೇಟ್, educate, answer, nature, table, color,
concert, proper, safer, pencil. ಇನ್ನು ಟ್ರೈಸಿಲೆಬಿಕ್ ನೋಡೋಣ. ಸೊ ಟ್ರೈಸಿಲೆಬಿಕ್ ಅಂತ ಹೇಳಿದ್ರೆ ಎ ವರ್ಡ್ ಹ್ಯಾವಿಂಗ್ 3 syllables, 3 ಸಿಲೆಬಲ್ಸ್ ಇರುವಂತಹ ಶಬ್ದಗಳು ಆಗಿದ್ದಾವೆ. ಕೋಕೋನಟ್, ಬನಾನಾ, ಕಂಡೀಷನ್, ಪಾಪ್ಯುಲರ್, ಬ್ಯೂಟಿಫುಲ್, ಹಾಸ್ಪಿಟಲ್, elephant, important, family, tomorrow, remember. Next, polysyllabic. Polysyllabic ಅಂತ ಹೇಳಿದ್ರೆ a word having more than 3 syllables. Examples: television, satisfaction, economy, multipurpose, invitation, international, literature, machinery, congratulate, educationalist. Okay, so we go to the next examples. Here we have some more examples for monosyllabic. A word having 1 syllable: act, cat, book, school, mound, base, cause, right, see, road. Then disyllabic, a word having 2 syllables. So here it is shown by separating the 2 syllables. The ಅಂದ್ರೆ ಒಂದು ಶಬ್ದದಲ್ಲಿರುವ ಯೂನಿಟ್ ಏನಿದೆಯೋ, ಸಿಲೆಬಲ್ ಅನ್ನು ಹೊಂದಿರುವಂತ ಯೂನಿಟ್ ಏನಿದೆಯೋ ಅದನ್ನ ಇಲ್ಲಿ ಸೆಪರೇಟ್ ಮಾಡಿ ತೋರಿಸಲಾಗಿದೆ. ಬ್ಯೂಟಿ, ಬ್ಯೂಟಿ, there are 2 syllables. Pencil, pencil, 2 syllables are there. Today, today, 2 syllables are there. Window, window. The next, concert, concert, teacher, sister, picture, winter, doctor, picnic. Okay, then trisyllabic, a word having 3 syllables: beautiful, banana, hospital, elephant, important, education, tomorrow, computer. Polysyllabic, so ಇಲ್ಲಿ education ಅನ್ನುವಂತ ಪದ ಒಂದು ಮಿಸ್ ಆಗಿ ಯೂಸ್ ಆಗಿದೆ. Polysyllabic, a word having more than 3 syllables: education, information, communication, opportunity, university, international. So this is how, with these examples, we can easily identify the units, the syllables present in every word, in monosyllabic or disyllabic or trisyllabic or polysyllabic. So MCQs, we will see MCQs on syllables. First example, a syllable is a. Options are there: a letter in a word, a unit of sound in a word, a punctuation mark, a sentence. Answer is, of course, B, a unit of sound in a word. Next example, a word having 1 syllable is called. ಒಂದು ಸಿಲೆಬಲ್ ಇರುವಂತ ಶಬ್ದಕ್ಕೆ ಏನು ಹೇಳ್ತಾರೆ? The answer is monosyllabic. A word having 2 syllables is called. 2 syllables ಇರುವಂತ ಪದಕ್ಕೆ ನಾವು ಏನಂತ ಕರೀತೇವೆ? It is disyllabic. And a word having 3 syllables is called. Of course, answer is present there, and it is trisyllabic. We will have some more examples. Which of the following is a monosyllabic word? ಈ ಇರೋ ಶಬ್ದದಲ್ಲಿ ಮೊನೋಸಿಲೆಬಿಕ್, ಒಂದೇ ಸಿಲೆಬಲ್ ಇರುವಂತಹ ಶಬ್ದ ಯಾವುದು? Answer is, guess the answer. Answer is school, because there is only 1 syllable in the word. Next example, which word is disyllabic? So of this, which word has 2 syllables? ಇದರಲ್ಲಿ 2 syllables ಇರುವಂತಹ ಶಬ್ದ ಯಾವುದು? Answer is teacher, teacher. So book,
Book has only one syllable. Beautiful has more than two syllables. And information also has more than two syllables. Next example, which word is a trisyllabic? ಇದರಲ್ಲಿ ಮೂರು syllables ಇರುವಂತಹ ಶಬ್ದ ಯಾವುದು? Of course it is banana. And the next example, how many syllables are there in mother? So mother ಅಲ್ಲಿ ಎಷ್ಟು syllables ಇದೆ ಅಂತ ನೋಡೋದಾದ್ರೆ ಆನ್ಸರ್ ಅನ್ನು ಗೆಸ್ ಮಾಡಿ. ಆನ್ಸರ್ is two syllables. Mother. Mother. There are two syllables in the word. And we will see the next example. How many syllables are there in elephant? We have already went through this example. ಈ example ಅನ್ನು already ನೋಡಿದ್ದೇವೆ. I hope you know the answer. Answer is 3 syllables present in elephant. Okay. Next example. How many syllables are there in computer? Computer. Okay. I hope you guessed the answer. The answer is 3 syllables are there. Example 11. Which word has 4 syllables? Education, teacher, garden, then student. So I hope you came to know the word which has 4 syllables. 4 syllables ಇರುವಂತ ಶಬ್ದ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೇನೆ. ಆನ್ಸರ್ ಏನು? Education. Next example. Which of the following is polysyllabic? Polysyllabic means the word which has more than 3 syllables. Of course, of these the information seems to be the longer one. We go to information. Okay, answer C, and information is the word which is polysyllabic. Next example. Beautiful. Beautiful ಎಷ್ಟು syllables ಅನ್ನ ಇದು ಹೊಂದಿದೆ? Beautiful ಎಷ್ಟು syllables ಅನ್ನ ಹೊಂದಿದೆ? Answer is 3 syllables. Next example, important. Important. Is it monosyllabic, disyllabic, trisyllabic or polysyllabic? Answer ಏನಾಗಬಹುದು? It is trisyllabic. ಇದರಲ್ಲಿ 3 syllables ಇದಾವೆ. Next example, which word contains 2 syllables? ಇದರಲ್ಲಿ 2 syllables ಇರುವಂತಹ ಶಬ್ದ ಯಾವುದು? Okay, chair has only 1 syllable. Education is polysyllabic. It has more than 3 syllables. Banana has 3 syllables. And of course, window is the word which has 2 syllables. Window is disyllabic. So let's see the answer. Answer is B, and it is window. Next example, which word contains 3 syllables? So of these, which word contains 3 syllables? I think it is telephone. Yes, exactly. Telephone is the word which has 3 syllables. Next example, communication contains. The word communication contains. Let's see. Guess how many syllables are there? Answer is D. 5 syllables are there in the word communication. It is polysyllabic. Next example, which pair contains only disyllabic words? ಅಂದ್ರೆ ಕೇವಲ 2 syllables ಇರುವಂತಹ ಶಬ್ದಗಳ ಗುಂಪನ್ನ ಜೋಡಿಯನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಯಾವುದು ಹೇಳಿ? Answer is A. Teacher and garden. ಸ್ಕೂಲ್ ಮತ್ತೆ ಬುಕ್ ಏನಾಗಿದೆ ಅಂತ ಹೇಳಿದ್ರೆ 1 syllable ಇರುವಂತಹ ಶಬ್ದಗಳು ಆಗಿದಾವೆ. Next example, which pair contains a monosyllabic and a disyllabic word respectively? ನೋಡಿ, respectively ಅಂತ ಹೇಳಿದ್ದಾರೆ. ಇಲ್ಲಿ monosyllabic ಅಂದ್ರೆ ಫಸ್ಟ್ monosyllabic ಆಗಿರಬೇಕು, ಎರಡನೇ ಶಬ್ದ disyllabic ಆಗಿರಬೇಕು. ಯಾವುದಿದೆ? Oh, yes, A is the right answer, I think. Can you guess? Yes, book is monosyllabic and teacher is disyllabic. We will see the next example. Which word has the greatest number of syllables? The word which has more syllables in number is, of course, communication. Next example,
ವಿಚ್ ವರ್ಡ್ ಇಸ್ ನಾಟ್ ಡೈಸಿಲೆಬಿಕ್? ಇದರಲ್ಲಿ ಯಾವುದು ಡೈಸಿಲೆಬಿಕ್ ಅಲ್ಲ? ಯಾವುದರಲ್ಲಿ ಎರಡು ಸಿಲೆಬಲ್ ಇಲ್ಲದೆ ಇರುವಂತಹ ಪದ ಇದೆ? ಮದರ್, ಫಾದರ್, ಟೀಚರ್, ಎಲಿಫೆಂಟ್. Can you guess the answer? Answer is D. So mother ಎರಡು syllables ಇದೆ, father ಎರಡು syllables ಇದೆ, teacher ಎರಡು syllables ಇದೆ, elephant ಮಾತ್ರ ಏನಾಗಿದೆ more than 2 syllables ಇದೆ. ಹಾಗಾಗಿ answer D is right. The next example, choose the correctly classified pair. ಇದರಲ್ಲಿ ಸರಿಯಾದಂತಹ ಪೇರ್ ಯಾವುದು? School disyllabic, teacher monosyllabic, banana trisyllabic, computer disyllabic. ಇಲ್ಲಿ ಸ್ಕೂಲ್ ಆಕ್ಚುಲಿ monosyllabic, ಅದು ರಾಂಗ್ ಇದೆ. ಟೀಚರ್ ಇದು ಆಕ್ಚುಲಿ ಎರಡು ಸಿಲೆಬಲ್ಸ್ ಇದೆ, ಇದು monosyllabic ಅಂತ ಹೇಳಿದ್ದಾರೆ, ರಾಂಗ್ ಇದೆ. ಸೊ ಬನಾನಾ ಟ್ರೈಸಿಲೆಬಿಕ್, ಇದು ಏನಾಗಿದೆ? ಸೊ 3 syllables ಇದಾವೆ, ಇದು ಆಕ್ಚುಲಿ ಕರೆಕ್ಟ್ ಆನ್ಸರ್. ಕಂಪ್ಯೂಟರ್ ಏನಾಗಿದೆ? ಸೊ ಡೈಸಿಲೆಬಿಕ್ ಅಂತ ಹೇಳಿದ್ದಾರೆ, ಅದರಲ್ಲಿ ಎರಡಕ್ಕಿಂತ ಹೆಚ್ಚು ಸಿಲೆಬಲ್ಸ್ ಇದಾವೆ, ಹಾಗಾಗಿ ಬನಾನಾ is the right answer. We will see the next example. Which word has the same number of syllables as beautiful? Beautiful ಅನ್ನುವಂತಹ ಶಬ್ದದಷ್ಟು ಸಿಲೆಬಲ್ಸ್ ಹೊಂದಿರುವಂತಹ ಶಬ್ದ ಯಾವುದು? ಆನ್ಸರ್ ಅಲ್ಲೇ ನಮಗೆ ಕಾಣ್ತಾ ಇದೆ, ಯಾವುದು? ಎಲಿಫೆಂಟ್. ಬ್ಯೂಟಿಫುಲ್ ಅಲ್ಲೂ ಕೂಡ ಏನಿದೆ? 3 syllables ಇದೆ, ಎಲಿಫೆಂಟ್ ಅಲ್ಲೂ ಕೂಡ 3 syllables ಇದೆ. Okay, next example. Which of the following contains more than 3 syllables? ಇದರಲ್ಲಿ ಮೂರಕ್ಕಿಂತಲೂ ಹೆಚ್ಚು ಸಿಲೆಬಲ್ಸ್ ಇರುವಂತಹ ಶಬ್ದ ಯಾವುದು? ಅಕ್ಷರ ಘಟಕ ಇರುವಂತಹ ಶಬ್ದ ಯಾವುದು? It is opportunity. Answer C, opportunity is the right one. And next example, polysyllabic refers to a word having. Polysyllabic ಅಂದ್ರೆ ಏನು? ಎಷ್ಟು ಏನು ಸಿಲೆಬಲ್ಸ್ ಅನ್ನು ಹೊಂದಿರುವ ಶಬ್ದ ಆಗಿರುತ್ತೆ? 1 syllable only, 2 syllables only, 3 syllables only, more than 2 syllables ಅಂತ ಇದೆ. ಅಂದ್ರೆ ನಾವೇನ್ ಹೇಳ್ಬೋದು ಈಗ? ಇಲ್ಲಿ 3 syllables ಅಂದ್ರೂ ಅದು ಟ್ರೈಸಿಲೆಬಿಕ್ ಆಗುತ್ತೆ, ಮೋರ್ ದೆನ್ 2 syllables ಅನ್ನ ನಾವು ಪ್ರಿಫರ್ ಮಾಡಬಹುದು. ಆನ್ಸರ್ ಏನ್ ಹೇಳಿ? ಸೊ ಡಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಮೋರ್ ದೆನ್ 2 syllables ಅಂತ ಹೇಳಿದಾಗ, ಸೊ ಇಟ್ ಕ್ಯಾನ್ ಬಿ 3 or 4 or 5. ಆ ಒಂದು ಅರ್ಥದಲ್ಲಿ ನಾವು ಮೋರ್ ದೆನ್ 2 syllables ಅನ್ನ ಆಯ್ಕೆ ಮಾಡ್ತೇವೆ. ಇನ್ನು ಸಿ 3 syllables ಅಂತ ಹೇಳಿದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಟ್ರೈಸಿಲೆಬಿಕ್ ಅನ್ನೇ ಅವ್ರು ಹೇಳಿದ್ದಾರೆ, ಹಾಗಾಗಿ ನಾವು ಅದನ್ನ ರೈಟ್ ಆನ್ಸರ್ ಅಂತ ಗುರುತಿಸೋದಕ್ಕೆ ಹೋಗಬಾರ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇಫ್ ಯು ಲೈಕ್ ದ ವಿಡಿಯೋ, comment your opinion and kindly subscribe the channel and support. Thank you very much.